ಹೆಂಗೋ ಕೆಲಸ ಮಾಡು ಅಂತಾರೆ ನಮ್ಮ ಮನೆಯಾಗೆ. ಕೆಲ್ಸಕ್ಕೆ ಹೋಗು ಅಂತಾರೆ. ಅದಕ್ಕೆ ಒಳ್ಳೆ ಮನೆ ಕೆಲಸಕ್ಕೆ ಸೇರ್ಕೊಬಿಟ್ಟೆ. ಒಳ್ಳೆ ಓನರು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ದೊಡ್ಡ ಮನೆ. ಕಸ ಹೊಡೆದು ನೆಲ ಒರೆಸು, ಪಾತ್ರೆ ತೊಳಿ, ಈ ಥರ ಕೆಲಸ ಮಾಡೋದು. ಅಡುಗೆ ಗಿಡ್ಗೆ ಎಲ್ಲ ಇವರೇ ಮಾಡ್ಕೊಂತಾರೆ. ಒಳ್ಳೆ ಮನೆಗೆ ನಾನು ಕೆಲ್ಸಕ್ಕೆ ಬಂದುಬಿಟ್ಟೆ. ಒಂಥರ ಏನೋ ಇವಾಗ ಖುಷಿ ಆಗ್ತೈತೆ. ಒಳ್ಳೆ ಮನೆಗೆ ಬಂದುಬಿಟ್ಟೆ ಅಂತೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಸುಮ್ಮನೆ ಯಾಕೆ ಮನೆಯಾಗಿದ್ದರೆ ಅವ್ರಿಗೂ ಒಂದು ಇದು ಏನು ಒಂಥರ ಏನೋ ನೋಡ್ತಿರ್ತಾರೆ. ಇವಳೇನೇನು ಕೆಲ್ಸಕ್ಕೆ ಹೋಗಲ್ಲ, ಮನೆಗಳದ್ದು ಮಾಡ್ತಾಳೆ ಅಂತ ಏನೋ ಒಂಥರ ನನಗೆ ಬೆಲೆನೇ ಕೊಡಲ್ಲ. ಆ ಥರ ಇದನ್ನು ಮಾಡ್ತಿರ್ತಾರೆ. ಅದಕ್ಕೇ ನಾನು ಸುಮ್ಮನೆ ಕೆಲಸ ಮಾಡ್ತಾಯಿದ್ರೆ ನನಗೂ ಏನಾದರೂ ಒಂದು ಬೆಲೆ ಗೌರವ ಇದ್ದೇ ಇರುತ್ತೆ. ಕೆಲಸ ಮಾಡ್ತಾ ಇರಬೇಕು. ಒಂದು ಮನುಷ್ಯನ ಮೇಲೆ ಕೆಲಸ ಇದ್ದರೆ ಯಾರಾದರೂ ಮರ್ಯಾದೆ ಕೊಟ್ಟೇ ಕೊಡ್ತಾರೆ. ಹರಿಯವರು ತುಂಬ ಒಳ್ಳೆಯವರು. ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಎಲ್ಲದಕ್ಕೂ ಚೆನ್ನಾಗಿ ಮಾತಾಡ್ಸೋದಾಗಿರ್ಬೋದು. ನೋಡಪ್ಪ, ಅವರು ಹಿಂಗೆ ಬಂದು ಇಲ್ಲಿ ಎಷ್ಟು ಚೆನ್ನಾಗಿದ್ದಾರೆ. ಈ ಮನೇಲಿ ಎಷ್ಟು ದಿನ ಬೆಂಗಳೂರಲ್ಲಿದ್ದರಂತೆ, ಇವಾಗ ಬಂದು ಇಲ್ಲೇ ಇದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇವ್ರು ನೋಡಿದ್ರೆ. ಎಷ್ಟು ಚೆನ್ನಾಗೆ ನೀನೇನು ಈಗಳಮ್ಮ ಆ ಥರ ಮಾಡ್ಕೊಬೇಡ, ಮೆಲ್ಲ ಕೆಲಸ ಮಾಡು ಅಂತ ಎಲ್ಲ ಹೇಳ್ತಾರೆ. ಇವತ್ತಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ. ಎಷ್ಟು ದೊಡ್ಡ ಮನೆ, ಈ ಕಡೆ ಆ ಕಡೆ. ಅಯ್ಯೋ, ಒಂದೇ ಕಡೆ ಎರಡು ಮನೆಗಳು ಇದ್ದಾವೆ ಇವರವು. ಸಿಕ್ಕಾಪಟ್ಟೆ ನನಗೆ ಖುಷಿ ಆಗ್ತೈತೆ ಮನೆ ಕೆಲಸಕ್ಕೆ ಬಂದಿರೋದು. ಹೇಳೇ ಇಲ್ಲ ನನ್ನ ಮನೇಲಿ ಇವತ್ತು. ಹಂಗೆ ಕೆಲ್ಸಕ್ಕೆ ಬಂದಿದ್ದೀನಿ. ಹುಡ್ಕಾಡ್ಲೇಳು ಎಲ್ಲ ಹೋಗೋಳೆ ಅಂತ, ಹುಡ್ಕಾಡ್ಲೇಳು ಅಂತ ನಾನು ಹೇಳ್ದಂಗೆ ಬಂದಿದ್ದೀನಿ. ಹರೀಶ್ ಅವರೇ, ಆಯಿತು, ಈ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ. ಕಸ ಹೊಡೆದಿದ್ದಾಯ್ತು, ನೆಲ ಒರೆಸಿದ್ದಾಯ್ತು, ಎಲ್ಲ ಆಯ್ತು. ಇನ್ನು ಈ ಕಡೆ ಇದೆಯಾ? ಹಾಂ ಜೀವಿತ, ಇನ್ನು ಈ ಕಡೆ ಇದಿದೆ. ಈ ಕಡೆ ಸ್ವಲ್ಪ ಕಸ ಹೊಡೆದು ಕ್ಲೀನ್ ಮಾಡಿ ಕೊಟ್ಬಿಡು. ಯಾಕಂದರೆ ಭಾಳ ದಿವಸ ಆಯಿತು. ನಾವು ಮೊನ್ನೆ ಒಂದು 20 ದಿವಸ ಆಯಿತು ಎಲ್ಲ ಬಿಟ್ಟೋಗಿ. ಈ ಕಡೆ ಎಲ್ಲ ಸ್ವಲ್ಪ ಧೂಳು ಜಾಸ್ತಿ ಐತೆ. ಸ್ವಲ್ಪ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ, ಮಾಡ್ಕೊಂಡು ಕೊಡು. ಯಾಕಂದರೆ ಇವತ್ತು ನನಗೆ ನೋಡಿದ್ರೆ ಬೇಜಾರಾಗ್ತೈತೆ. ಎಲ್ಲ ಸಿಕ್ಕಾಪಟ್ಟೆ ಒಂಥರ ಗಲೀಜಾಗೈತೆ. ಸರಿ ಆಯಿತು, ಮಾಡ್ಕೊಂಡು ಕೊಡ್ತೀನಿ ಬಿಡಿ. ನೀವೇನು ಯೋಚನೆ ಮಾಡಬೇಡಿ. ಅಯ್ಯೋ, ಹೇಳಿದ್ರೆ ಏನು ಅನ್ಕೊಂತಾರ ಏನೋ ಅದೆಲ್ಲ ಹೇಳ್ಬೇಡ್ರಿ. ಏನೋ ಇವತ್ತೊಂದು ದಿನ ಹೇಳ್ತಾ ಇದ್ರ ಹಿಂಗೆಲ್ಲ ಧೂಳಾಗೈತೆ ಅಂತ. ನಾಳೆಯಿಂದ ಮಾಮೂಲಿ ಇದ್ದೇ ಇರುತ್ತಲ್ಲ. ಮಾಡ್ಕೊಂಡು ಹೋಗ್ತೀನಿ ಬಿಡಿ. ಹೆಂಗೆ ಗೊತ್ತಾ, ನಿಮ್ಮಂಥವ್ರು ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ನಮ್ಮ ಮನೇಲಿ ನಿಜವಾಗ್ಲೂ ಕೆಲ್ಸಕ್ಕೆ ಹೋಗು ಅಂತ ಗಲಾಟೆ ಮಾಡ್ತಾ ಇದ್ದ ನನ್ನ ಗಂಡ. ಒಂಥರ ಏನೋ ಹಿಂಸೆ. ಮನೇಲಿದ್ದರೆ ಒಂಥರ ಬೇಜಾರಾಗ್ತಾಯಿತ್ತು ನನಗೆ. ಅದಕ್ಕೆ ಇವತ್ತು ಕೇಳ್ದಂಗೆ ನನ್ನ ಮನೆ ಕೆಲ್ಸಕ್ಕೆ ಬಂದುಬಿಟ್ಟಿದ್ದೀನಿ. ಹೌದಾ ಪಾಪಚ್ಚಿ, ಪಾಪ ನಿನ್ನ ಕಷ್ಟಗಳನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ಬೇಜಾರಾಗ್ತೈತೆ. ಏನು ಮಾಡೋದು? ಅಲ್ಲ, ಇಷ್ಟು ದೊಡ್ಡ ಮನೇಲಿ ನೀವು ಒಬ್ಬರೇ ಇದ್ದೀರಲ್ಲ, ಹೇಗೆ ಯಾರೇ ಅವರೇ? ನಿಮ್ಮಮ್ಮ, ನೀವು ಮದುವೆ ಆಗಿಲ್ವಾ? ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ಅಕ್ಕ ತಂಗಿಯವರು ಯಾರೂ ಇಲ್ವಾ ಮನೆಯಲ್ಲಿ? ಇದ್ದಾರೆ ಅವರು. ನಮ್ಮಮ್ಮನೂ ಇದ್ದಾರೆ, ನಮ್ಮಪ್ಪನೂ ಇದ್ದಾರೆ. ನಮ್ಮ ಅಕ್ಕ ಮದುವೆ ಆಗಿದೆ, ಅವ್ರ ಗಂಡನ ಮನೇಲಿದ್ದಾರೆ. ನಾನು ಮದುವೆ ಆಗಬೇಕು, ಯಾಕೋ ಇನ್ನೂ ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಏನೋ ಹಿಂಗೆ ನೋಡಿದ್ದೆ ಯಾವುದೋ ಒಂದು ಹುಡುಗಿನ, ಹಿಂಗೆ ಇದಕ್ಕಿದಂಗೆ ಹುಡುಗಿ ಯಾಕೋ ಒಪ್ಕೊಳ್ಳಿಲ್ಲ. ಬೇಜಾರು ಮಾಡಿಕೊಂಡು ಮದುವೆ ಕ್ಯಾನ್ಸಲ್ ಆಗಿಬಿಡ್ತು. ಆವತ್ತಿಂದ ನಾನು ಬಿಡತ್ಲಾಗೆ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತೇಳಿ ಹಳ್ಳಿ ಕಡೆ ಬಂದು ಈ ಥರ ಮನೆಗೆಲ್ಲ ತಗೊಂಡು ಜಮೀನೆಲ್ಲ ಮಾಡಿಸ್ಬೇಕು ಅಂತ ನನಗೆ ತುಂಬ ಆಸೆ ಐತೆ. ಜಮೀನ್ದಾರ ಆಗಬೇಕು ನಾನು ಅನ್ನೋದು ಭಾಳ ಆಸೆ ಐತೆ. ಅದಕ್ಕೇ ನಾನು ಇಲ್ಲೆಲ್ಲ ಜಮೀನು ತಗೊಳ್ತಾ ಇದ್ದೀನಿ. ಎಲ್ಲ ಇಲ್ಲಿ ಅಕ್ಕಪಕ್ಕದಾಗೆಲ್ಲ ಕೊಡೋ ಅಂಥವ್ರು ಯಾರಾದರೂ ಇದ್ದರೆ ಹೇಳಿ, ನಿಮ್ಗೆ ಏನಾದರೂ ಗೊತ್ತಿದ್ರೆ. ಜಮೀನೆಲ್ಲ ಕೊಂಡ್ಕೊಂಡು ಏನಾದರೂ ನಾನು ಇಲ್ಲಿ ಸ್ವಲ್ಪ ಕೆಲಸ ಮಾಡಬೇಕು ಅಂತ ಬಂದಿದ್ದೀನಿ. ಎಲ್ಲ ಈಗ ಹಳ್ಳಿ ಬಿಟ್ಟು ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ ದುಡಿಮೆಗೆ. ನಾನು ಬೆಂಗಳೂರು ಬಿಟ್ಟು ಈ ಕಡೆ ಬಂದಿದ್ದೀನಿ ಅಷ್ಟೇ. ನನಗೆ ಏನಾದರೂ ಕೆಲಸ, ಈಗ ನನ್ನ ಕಂಪ್ನಿ ಕೆಲಸ ಇದೆ, ಅದು ಸುಮ್ಮನೆ ಹೋಗಿ ಅಟೆಂಡ್ ಮಾಡಿ ಬರೋದಷ್ಟೇ. ನಂದು ಕಂಪ್ನಿ ಕೆಲಸ ಇದೆ. ಮತ್ತು ಏನಾದ್ರೂ ನಮಗೆ ಕ್ಲಾಸ್ ಇದು ಕಂಪ್ಯೂಟ್ರಲ್ಲಿ ಏನಾದರೂ ಕೆಲಸ ಇದ್ದಾಗ ಇಲ್ಲೇ ಮಾಡಿಬಿಡ್ತೀನಿ ಆ ಥರ. ಅದಕ್ಕೆ ನಮಗೆ ಒಂದೊಂದು ದಿವಸ ಮಾಡಿದ್ರೆ 1 ದಿನ 2 ದಿನ ರಜಾ ಇರುತ್ತೆ. ಒಂದಿನ ಕೆಲಸ ಒಂದಿನ ಫುಲ್ ಕೆಲಸ ಮಾಡಿದ್ರೆ ಒಂದಿನ ಫುಲ್ಲು ರಜಾ, 2 ದಿನ ರಜಾ, ಈ ಥರ ಬರುತ್ತೆ. ಅದಕ್ಕೆ ನಾನು ಏನಾದರೂ ಮಾಡ್ಬೋದಲ್ಲ ಅದ್ರ ಮಧ್ಯದಲ್ಲಿ ಅಂತೇಳಿ ಈ ರೀತಿ ಬಂದು ಯಾರೋ ಕಟ್ಟಿರೋದನ್ನ ತಗೊಂಡು ಈ ರೀತಿ ಏನೋ ನಮಗೂ ಅತ್ಲಾಗೆ ಏನೋ ಒಳ್ಳೇದಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಮ್ಮಪ್ಪ ನಮ್ಮಮ್ಮ ಏನೋ ಅಯ್ಯೋ ಇವನು ಇಲ್ಲಿಂದ ಅಲ್ಲಿಗೆ ಹೋಗವನೆ, ಅಲ್ಲಿ ಹೆಂಗೆ ಮಾಡ್ತಾನೆ ಏನೋ ಎತ್ತ, ಏನು ಬೇಡ ಅಂದರೂ ಕೇಳಲ್ಲ, ಏನಾಯ್ತು ಯಾಕೆ ಹೋಗ್ತೀವಿ ಹಳ್ಳಿಗೆ ಅಂತಾರೆ. ನನಗಾದರೆ ಹಳ್ಳಿ ಜೀವನನೇ ಇಷ್ಟ. ಇಲ್ಲೆಲ್ಲ ಬಂದು ಜಮೀನು ತೊಗೊಬಿಟ್ಟು ಈಗ ತೊಗೊಂಡಿದ್ದೀನಿ, 10 ಎಕರೆ ಜಮೀನು ತೊಗೊಂಡಿದ್ದೀನಿ. ಎಲ್ಲ ಬೋರ್ಗಿರಲ್ಲ ಹಾಕ್ಸಿ, ಅಡಿಕೆ ಗಿಡ ಇಕ್ಕಿ ಎಲ್ಲ ವಿಧವಾದ ತರಕಾರಿ, ಹಣ್ಣು ಹಂಪಲು ಎಲ್ಲ ಬೆಳಿಬೇಕು. ಎಲ್ಲ ಚೆನ್ನಾಗಿ ನಾವೇ
ಚೆನ್ನಾಗಿರುತ್ತಲ್ಲ ಅನ್ನೋದಷ್ಟೇ. ನಾನು ಈ ರೀತಿ ಬೆಂಗಳೂರಿಂದನೇ ಇಲ್ಲಿಗೆ ಬಂದಿರೋದು. ಏನು ಮಾಡೋದು, ಈಗ ನಾನು ಒಬ್ಬನೇ ಬಂದಿದ್ನಲ್ಲ, ಅದಕ್ಕೆ ಮನೆ ಕೆಲಸದವ್ರು ಯಾರೂ ಇರಲಿಲ್ಲ. ಮನೆ ಕೆಲಸ ಮಾಡ್ಕೊಳಕ್ಕಾಗಲ್ಲ ನನಗೆ. ನಮ್ಮಮ್ಮ ಬರಲಿಲ್ಲ. ನೆಕ್ಸ್ಟ್ ಇನ್ನು ನಾನು ಬೆಳೀತಾ ಇರೋದು ನೋಡಿ ಬಂದೇ ಬರ್ತಾರೆ. ಯಾಕಂದರೆ ಇಲ್ಲಿ ಒಂದು ಜಮೀನೆಲ್ಲ ತೊಗೊಂಡು ಈಗ ಬೋರ್ಗಿರೆಲ್ಲ ಹಾಕ್ಸಿ ಏನೋ ಒಂದು ಒಳ್ಳೇದು ಮಾಡ್ತೀವಲ್ಲ, ಒಳ್ಳೇದಾಗಲಿ ಅಂತ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನೋಡ್ತಾ ಇದ್ರೆ ಅಷ್ಟಿಷ್ಟು ಖುಷಿ ಆಗ್ತಿಲ್ಲ. ನಾನು ಮನೆ ಕೆಲ್ಸಕ್ಕೆ ಬಂದಿದ್ದೀನಿ ಅನ್ನೋ ಫೀಲೇ ಆಗ್ತಾಯಿಲ್ಲ. ನಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಐತೆ ನನಗೆ. ಈಗ ನಾನು ಒಬ್ಬನೇ ಇರೋದ್ರಿಂದ ಮಾಡ್ಕೊಳಕ್ಕಾಗೋದಿಲ್ಲ ಕೆಲಸ, ಯಾವುದೇ ಕೆಲಸ ಆಗಿರ್ಬೋದು ಮಾಡ್ಕೊಳಕ್ಕಾಗಲ್ಲ. ತುಂಬ ಒಂಥರ ಬೇಜಾರಾಗ್ಬಿಡುತ್ತೆ. ಅದಕ್ಕಾಗಿ ನಾನು ಯಾರಾದರೂ ಒಳ್ಳೆಯವ್ರಾಗಬೇಕು, ಚೆನ್ನಾಗಿರೋರಾಗಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದು. ಮೊನ್ನೆನೇ ಆಲೇ ಒಂದು ತಿಂಗಳಾಯಿತು ನಾವು ಬಂದು. ಮತ್ತೆ ನಾನು ಬಂದುಬಿಟ್ಟು ಮತ್ತೆ ವಾಪಸ್ ಹೋಗಿದ್ದೆ. ಮತ್ತೆ ಇವಾಗ ಬಂದಿದ್ದೀನಿ. ಇನ್ಮೇಲೆ ಇನ್ನೂ ವಾಪಸ್ ಹೋಗಲ್ಲ, ಇಲ್ಲೇ ಇದ್ಬಿಡ್ತೀನಿ. ಹಳ್ಳಿಲೇನೆ ಎಲ್ಲ ಜಮೀನೆಲ್ಲ ತಗೊಂಡು ಇಲ್ಲೇ ಇದ್ಬಿಡ್ತೀನಿ. ಯಾರಾದರೂ ಜಮೀನು ಕೊಡೋರಿದ್ದರೆ ಹೇಳ್ರಿ ಜೀವಿತ ಅವರೇ. ನನಗೂ ಹಂಗೆ ತುಂಬ ಬೇಜಾರಾಗೋದು. ಮನೇಲಿ ಇದ್ದು ನೀವು ಹೆಂಗೋ ಕೆಲಸ ಕೊಡ್ತೀನಿ ಅಂದಿದ್ದಕ್ಕೆ ನನಗೂ ಒಂಥರ ಖುಷಿ ಆಯಿತು. ನನಗೂ ಇವತ್ತು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ನಾನು ನಮ್ಮ ಮನೇಲಿ ಹೇಳೇ ಇಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ಯಾಕಂದರೆ ಒಂಥರ ಕೆಲ್ಸಕ್ಕೆ ಹೋಗಲ್ಲ ಅಂತ ನನಗೆ ಯಾರು ನಮ್ಮ ಮನೇಲಿ ಮರ್ಯಾದೆ ಕೊಡೋದಾಗಲಿ, ಯಾರು ನನ್ನ ಮಾತಾಡ್ಸೋದಾಗಲಿ ಆ ರೀತಿ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ. ಭಾಳ ಬೇಜಾರಾಗೋದು. ಅದಕ್ಕೆ ನಾನು ಅದೇ ಬಂದುಬಿಟ್ಟೆ. ಅದೇ ಬಂದ್ಬಿಟ್ಟು ಹೆಂಗೋ ನೀವು ಸಿಕ್ಕಿದ್ದಕ್ಕೆ ಕೇಳಿದೆ, ಏನಾದರೂ ಮನೆ ಕೆಲಸ ಇರ್ಬೋದಾ ಅಂತೇಳಿ ಕೇಳಿದೆ. ನಿಮ್ಮ ಮೊನ್ನೆ ಎಲ್ಲ ಕೇಳ್ತಿದ್ರಂತೆ. ಆವತ್ತೇ ನನಗೆ ವಿಷಯ ಗೊತ್ತಾಗಿದ್ದರೆ ಬಂದುಬಿಡ್ತಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ನನಗೆ ವಿಷಯ ಗೊತ್ತಾಯಿತು. ಹಿಂಗೆ ಯಾರೋ ಬಂದವ್ರೆ, ಹಿಂಗೆ ಒಬ್ಬರೇ ಹುಡುಗ ಇಂಥ ದೊಡ್ಡ ಮನೇಲಿ ಹೆಂಗಿರ್ತಾರೋ ಏನೋ ಅಂತೇಳಿ ಎಲ್ಲ ಮಾತಾಡ್ತಾಯಿದ್ರು. ನೋಡಪ್ಪ ಎಲ್ಲನ ಸಿಟಿಯಿಂದನ ಈಗ ಹಳ್ಳಿಯಿಂದ ಬೆಂಗಳೂರಿಗೆ ಹೋಗ್ತಾರೆ ದುಡಿಯೋಕ್ಕಂತೇಳಿ. ಆದರೆ ಅವರು ಅಲ್ಲಿಂದ ಇಲ್ಲಿಗೆ ಬಂದವರೆಲ್ಲ ದುಡಿಯೋಕ್ಕೆ ಹೇಗೆ ದುಡಿತಾರೆ ಏನು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಇವರು ಏನೆಲ್ಲ ಬೇರೆ ಬೇರೆ ಆಸೆಗಳಿಗೆ ಇಟ್ಕೊಂಡು ಬಂದಿರ್ತಾರೆ, ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ ಬೆಂಗಳೂರು ಕಡೆ ಎಲ್ಲನ. ಹಳ್ಳಿ ಕಡೆ ಬಂದು ಏನಾದರೂ ಮಾಡಬೇಕು ಅನ್ನೋ ಅಂಥದ್ದು ಬಂದುಬಿಡುತ್ತೆ. ಬೇಜಾರು. ಅಲ್ಲಿ ನನಗೆ ಒಳ್ಳೆಯ ವಾತಾವರಣ, ಒಳ್ಳೆ ಗಾಳಿ ಏನು ಸಿಗಲ್ಲ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಬಿಡಿ. ಈ ಕಡೆ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಏನು ಮಾಡೋದು, ಹಿಂಗೆ ಹೋಗ್ತಾ ಇರುತ್ತೆ ಕಾಲ, ಹಂಗೆ ಹೋಗ್ತಾ ಇರಬೇಕು. ಇನ್ನು ಜಮೀನೆಲ್ಲ ಖರೀದಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಖರೀದಿ ಮಾಡ್ತೀನಿ, ಎಲ್ಲ ಜಮೀನೆಲ್ಲ ಖರೀದಿ ಮಾಡಿ ಎಲ್ಲ ಪ್ರತಿಯೊಂದೂ ಮಾಡ್ತೀನಿ ಬಿಡಿ. ಎಲ್ಲ ಹೋಗ್ತಾ 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 ಚೆನ್ನಾಗೇ ಮಾಡ್ತೀನಿ. ಸ್ವಲ್ಪ ನನಗೇನೇನು ಬೇಜಾರೆಲ್ಲ ಏನಿಲ್ಲ. ಇದೊಂದು ಸ್ವಲ್ಪ ಅಲ್ಲ, ನಿಮಗೆ ಬೇಜಾರೇನಿಲ್ಲ, ಇದೊಂದು ಸ್ವಲ್ಪ ಗುಡಿಸ್ಬಿಡಿ. ಯಾಕಂದರೆ ಇಲ್ಲಿ ಕಸ ಎಲ್ಲ ಸ್ವಲ್ಪ ಜಾಸ್ತಿನೇ ಐತೆ. ಇದನ್ನ ಸ್ವಲ್ಪ ಗುಡಿಸ್ಕೊಟ್ಟು ನೆಲ ಒರೆಸ್ಬಿಟ್ಟು ಹೋಗ್ರಿ, ಸರಿನಾ? ಹಾಂ ಸರಿ ಆಯ್ತು ಹೇಳ್ರಿ, ಮಾಡ್ಕೊಂಡು ಕೊಡ್ತೀನಿ ಬಿಡಿ ಒಂದಿನ. ಈಗ ಬಂದಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬೇಕಪ್ಪ. ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ನೋಡೋದಲ್ಲ ವೀಕ್ಷಕರೇ, ಜೀವಿತ ಎಲ್ಲೋಗಿದ್ದಾಳೋ ಏನೋ ಅಂತೇಳಿ ಅಂದ್ಕೊಂಡಿದ್ರು ಎಲ್ಲನ. ಅದಕ್ಕೆ ನಾನು ಕೆಲಸ ಹುಡುಕ್ತಾ ಇದ್ನಲ್ಲ, ಇವಾಗ ಕೆಲಸ ಸಿಕ್ತು. ಹೆಂಗೋ ಗೊತ್ತಾ, ಇವರು ಕೆಲಸಕ್ಕೆ ಕರ್ಕೊಂಬಂದವ್ರೆ ಮನೆ ಕೆಲ್ಸಕ್ಕೆ ಅಂತೇಳಿ. ಇವರೆಲ್ಲ ಜಮೀನು ತಗೋಬೇಕು ಅಂತೇಳಿ ಈ ಕಡೆ ಹಳ್ಳಿ ಸೈಡೆಲ್ಲ ಬಂದು ತುಂಬ ಹಳ್ಳಿ ಜೀವನ ಇಷ್ಟಪಡ್ತಾರೆ. ಬೆಂಗಳೂರಾಗಿದ್ರು ಎಷ್ಟು ದಿವಸ, ನಾವು ಹಳ್ಳಿ ಕಡೆ ಬರೋಣ ಅಂತೇಳಿ ಹಳ್ಳಿಗೆ ಬಂದವ್ರೆ. ಹೆಂಗೋ ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.